ಇದನ್ನು ಬಿಟ್ಟು ಒಂದು ನಿಮಿಷ, ಈಗ ಯಾರಾದರೂ ಸಾಮಾನ್ಯ ಜನ ಆಗಲಿ ಅಥವಾ ಅಧಿಕಾರದಲ್ಲಿರಲಿ ಅಥವಾ ರೆಪ್ಯುಟೇಷನ್ ಇರೋದಾಗಲಿ ಹೇಳಿಕೆ ಕೊಟ್ಟಾಗ ತಗೋಬೇಡಿ ಅಂತಲ್ಲ, ಆ ವಿಚಾರದ ಬಗ್ಗೆ ಗಂಭೀರತೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಬಟ್ ದೇವರಾಜೇಗೌಡರನ್ನ ವಿಡಿಯೋ ನೋಡಿದ್ದೀರಾ, ಅವನ್ನ ಅರೆಸ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ವಿಡಿಯೋನ ಒಂದು ಲೇಡಿ ಬಗ್ಗೆ ಮಾತನಾಡಿರೋದು ನೋಡಿದ್ದೀರಾ. ಅಂಥವ್ರ ಬಗ್ಗೆ ಏನನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಹೇಳ್ರಿ ಸರ್? ಸೋಮ ವಿಡಿಯೋ ನೋಡಿದ್ಮೇಲೂ ನಿಮಗೆ ಸಮಾಧಾನ ಇಲ್ಲ? ವಿಡಿಯೋ ನೋಡಿದ್ಮೇಲೂ ಸಮಾಧಾನ ಇಲ್ವಾ? ಅಲ್ಲಲ್ಲ, ವಿಡಿಯೋ ನೋಡಿದ್ಮೇಲೂ ಸಮಾಧಾನ ಇಲ್ವಾ? ಗೌರವಸ್ಥ ಅಲ್ಲದೆ ಇರತಕ್ಕಂಥ ದೇವರಾಜೇಗೌಡ ನಿಮ್ಮ ಒಬ್ಬ ಮಾಜಿ ಶಾಸಕ, ನಿಮ್ಮ ನಾಗಮಂಗಲದ ಮಾಜಿ ಶಾಸಕ ಮತ್ತೆ ಮಂಡ್ಯ ಮಾಜಿ ಸಂಸದರು ಕರೆ ಮಾಡಿ ಕೊಡ್ತಾರೆ ಅಂತ DK ಶಿವಕುಮಾರ್ ತಗೊಂಡಾಗ ಅಷ್ಟು ಮಹತ್ವ ಇತ್ತ ಆ ವ್ಯಕ್ತಿ ಮೇಲೆ? ಖಂಡಿತ ಇಲ್ಲ. ಒಂದು ನಿಮಿಷ ನಾನು ಕೇಳಿ, ನಾನು ಮಾಧ್ಯಮದವ್ರನ್ನ ಇಷ್ಟು ಸೀರಿಯಸ್ ಆಗಿ ಬಸ್ಮೇಲೆ ನಾನು ಒಪ್ತೀನಿ ಅಂತ ತಿಳ್ಕೊಬೇಡಿ. ನಾನು ಅದನ್ನು ಒಪ್ಪಲ್ಲ. ಶಿವರಾಮೇಗೌಡ್ರದ್ದು ಈ ವಿಚಾರ ನನಗೆ ಸಂಬಂಧ ಇಲ್ಲದೆ ಇರೋ ವಿಚಾರ. ಶಿವರಾಮೇಗೌಡರು ಯಾಕೆ ಫೋನ್ ಮಾಡಿ ಕೊಡ್ತಾರೆ, DK ಶಿವಕುಮಾರ್ ಅವರು ಯಾಕೆ ರಿಸೀವ್ ಮಾಡ್ತಾರೆ, ಅದನ್ನು ನಾನು ಹೇಳೋಕ್ಕಾಗಲ್ಲ. ಶಿವರಾಮೇಗೌಡ್ರದ್ದು ನಮ್ಮ ಪಾರ್ಟಿಲೇನಿಲ್ಲ. ಶಿವರಾಮೇಗೌಡರು ನಮ್ಮ ತಾಲೂಕು ಒಂದು ನಿಮಿಷ ಒಂದೊಂದಾಗಿ ಹೇಳಿದ್ರೆ ಹೇಳ್ತೀನಿ, ನಾನು ತೊಂದರೆ ಇಲ್ಲ. ಶಿವರಾಮೇಗೌಡ್ರನ್ನ ಯಾಕೆ DK ಶಿವಕುಮಾರ್ ಅವರು ಕೊಟ್ಟಾಗ ದೇವರಾಜೇಗೌಡರ ಜೊತೆಲಿ ಹಲೋ ಅಂದರು, ಮಾತಾಡಿದ್ರು, ಅದು ಸೂಕ್ತ ಅಲ್ಲ. ನಾನು ನಮ್ಮ ಅಧ್ಯಕ್ಷರಿದ್ದಾರೆ, ಉಪಮುಖ್ಯಮಂತ್ರಿ ಇದ್ದಾರೆ, ಅವ್ರು ಮಾತಾಡಿದ ತಕ್ಷಣ ಅದು ಒಪ್ಪೋನಲ್ಲ. ಆದರೆ ಏನಾಗುತ್ತೆ, ಸಂದರ್ಭಗಳು, ಒಬ್ಬ ಜವಾಬ್ದಾರಿಯುತ ಉಪಮುಖ್ಯಮಂತ್ರಿಗಳಾಗಿದ್ದವರು ಈ ತನಿಖೆ ನಡೀತಿದ್ದಾಗ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಹಂಚಲಿಕ್ಕೆ ಏನಾದ್ರು ನಾನು ಇದು ಕೊಡ್ತಾ ಇದ್ದಾರೆ, ಒಂದು ಸ್ವಲ್ಪ ಡೀಟೇಲ್ ತಗೊಳ್ಳಿ ಅಂತ ಅಂದಾಗ ಆ ಸರ್ಕಮ್ಟೆನ್ಸಲ್ಲಿ ಅವರು ತಗೊಂಡಿರ್ಬೋದೇನೋ. ಬಟ್ ಆದರೆ ನೀವು ಹೇಳ್ದಂಗೆ ಯಾರು ಶಿವರಾಮೇಗೌಡ ಆಗಲಿ ದೇವರಾಜೇಗೌಡ ಆಗಲಿ ನಮಗೆ ಸಂಬಂಧ ಇಲ್ಲದೆ ಇರೋ ವ್ಯಕ್ತಿ. ನನಗಂತೂ ವೈಯಕ್ತಿಕವಾಗಿ ಶಿವರಾಮೇಗೌಡರ ನನ್ನ ಡಿಫ್ರೆನ್ಸಸ್ ನಿಮಗೆ ಗೊತ್ತಿದೆ. ನಾನು ಯಾವತ್ತೂ ಸಹ ಅವ್ರ ಜೊತೆಯಲ್ಲಿ ರಾಜಕಾರಣವನ್ನು ಮಾಡಿದವನಲ್ಲ. ಕಾಲದಿಂದ 94ರಿಂದ ನಾನು ವಿರುದ್ಧವಾಗಿ ಹೋರಾಟ ಮಾಡ್ಕೊಂಬಂದವನು. ಈಗ ನಾವು ಹೋರಾಟ ಅವ್ರ ಜೊತೆಯಲ್ಲಿ ಇಲ್ಲ ಅಷ್ಟೆ. ಯಾಕೆಂದರೆ ಅವರು ರಾಜಕೀಯವಾಗಿ ಒಂದು ಅಲ್ಲಿ ಜನತಾದಳಕ್ಕೆ ಬಂದರು, BJPಗೆ ಬಂದರು, ಈಗ BJPಲಿದ್ದಾರೆ. ನಾನು ಅದ್ರ ಬಗ್ಗೆ ರಾಜಕೀಯವಾಗಿ ನಮ್ಮ ಜಿದ್ದಾಜಿದ್ದಿ ನಡೀದೇ ಇರೋದ್ರಿಂದ ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಲ್ಲ. ಸೊ ನನಗೆ ಸಂಬಂಧ ಇಲ್ಲದೆ ಇರೋ ವಿಚಾರನ ನಾನು ಪ್ರಶ್ನೆ ಮಾಡಲ್ಲ. ಇದನ್ನು ನಾನು ಹೇಳ್ತಾ ಇದ್ದೀನಿ, ಸಂತ್ರಸ್ತರ ಸಂಬಂಧದ ವಿಚಾರದಲ್ಲಿ ಈ ನನ್ನ ಹತ್ರ ಡೀಟೇಲ್ ಇದೆ. ಈ ಹಿನ್ನೆಲೆಯಲ್ಲಿ ಈ ಥರ ಆಗಿದೆ ಎಂದಾಗ ತನಿಖಾ ಸಂಸ್ಥೆನೂ ಸಹ ಅದನ್ನು ತಗೊಳ್ತಕ್ಕಂಥದ್ದು ಸಹಜ. ಅಥವಾ ನೀವು ಅದ್ರ ಬಗ್ಗೆ ತಗೊಂಡದ್ದು ನಾನು ಅಪರಾಧ ಅಂತ ಹೇಳಲ್ಲ. ಅದು ಮಿತಿ ಮೀರಿ ಹೋದಾಗ ಸೊ ಯಾವ ಹೇಳಿಕೆನೂ ಬೇಕಾದ್ರೂ ಹಾಕೋದು ಅಂತ ಅಲ್ಲ ಅರ್ಥ. ಈಗ ಅವರು 100 ಕೋಟಿಯನ್ನು ಇದು ನಡೆದಿದ್ದೀನಿ. ಮೊದಲೇನಂದ್ರು ನಾನು MLC ಮಾಡ್ತೀನಿ, ನನ್ನ ಅದೆಂಥದ್ದು ಇನ್ನೊಂದು ಕ್ಯಾಬಿನೆಟ್ ಸ್ಥಾನಮಾನ ಕೊಡ್ತೀನಿ ಅಂತ ಆಸೆ ತೋರಿಸು. ಈಗ 100 ಕೋಟಿಗೆ ಹೋಗಿದ್ದಾರೆ. ದಿವಸ ಈ ಥರದ್ದು ಹೇಳಿದ್ರೆ ಅದಕ್ಕೇನು ಮಹತ್ವ ಇರುತ್ತೆ? ಅದನ್ನು ಯೋಚನೆ ಮಾಡಬೇಕಲ್ಲ. ನೀವು ದೇವರಾಜೇಗೌಡ ವಿಚಾರ ಕೇಳಿದ್ರೆ ಆಯ್ತು, ಹಿಂದೆ ರಾಜಕಾರಣಿಗಳು ಅಲ್ಲ ಆಣೆ ಮಾಡಿ ಇಲ್ಲಿ ಪ್ರಮಾಣ ಮಾಡಿ ಬನ್ನಿ ಇದು ಹಿಂಗಾಗಿದೆ ಅಂತೆಲ್ಲ ಹೇಳಿದಾಗ ಯಾರು ಹೇಳಿದ್ರು? ಅದರ ಎಷ್ಟು ಗಂಭೀರ ಇರುತ್ತೆ. ಮಾಗಡಿ ಬಾಲಕೃಷ್ಣ ಹೇಳಿದ್ರು, ಕುಮಾರಸ್ವಾಮಿ ಹೇಳಿದ್ರು, ನೋಡಪ್ಪ, ಇದು ಬ್ರದರ್, ನಾನು ನನ್ನ ಬಗ್ಗೆ ಕ್ಲಾರಿಫೈ ಮಾಡ್ಬೋದು. ನಾನು ಎಲ್ಲ ರಾಜಕಾರಣಿಗಳಿಗೆ ಎಲ್ಲ ಪಕ್ಷದ ಲೀಡರ್ಗಳ ಬಗ್ಗೆನೂ ಮಾಡೋಕ್ಕಾಗಲ್ಲ. ನನಗೆ ಹೌದು ಅದು ಎಷ್ಟರ ಮಟ್ಟಿಗೆ ನಾನು ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳನ್ನೋ ಅಥವಾ ಶಾಸಕರನ್ನೋ ವಿಚಾರವನ್ನು ಡಿಪೆಂಡ್ ಮಾಡ್ಬೋದು. ಅದಕ್ಕಿಂತ ಮೀರಿದ್ದೆಲ್ಲನೂ ನಾವು ಮಾಡಲಿಕ್ಕಾಗಲ್ಲ. ನನಗೆ ಕುಮಾರಸ್ವಾಮಿ ಹೇಳಿದ್ದು ನೋಡಿದ್ದೀನಿ, ಬಾಲು ಅವ್ರು ಹೇಳಿದ್ದು ನೋಡಿದ್ದೀನಿ. ಇವೆಲ್ಲ ನಾನು ಯಾವುದು ಈ ಥರ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಯಾವತ್ತೂ ಮುಂದೂ ಆಗಿಲ್ಲ. ನೀವು ನಾನು ನೋಡಿದ್ದೀರಾ ರಾಜಪ್ಪ, ನಾನು ಅದು ತಯಾರೂ ಇಲ್ಲ.
ಅವನು ಈ ಥರದ ಸಂತ್ರಸ್ತೆಯರ ಬಗ್ಗೆ ಅವ್ನು ಮಾತಾಡಿದ ಮೇಲೂ ಅವನ ರೇಪ್ ಕೇಸನ್ನ ತಗೊಳ್ದೇ ಇರೋಕ್ಕಾಗುತ್ತೇನಪ್ಪ. ಹಾಂ ನೋಡಿ ಗುರು, ಒಂದು ಪೆನ್ ಡ್ರೈವ್ ಅವ್ರ ಹತ್ರ ಇದೆ ಅಂತ ಒಪ್ಕೊಂಡಿದ್ದಾನೆ, ನನಗೆ ಪೆನ್ ಡ್ರೈವ್ ಬಂದಿದೆ ಅಂತ, ಅದ್ರ ಬಗ್ಗೆ ತನಿಖೆ ಆಗಲೇಬೇಕಾಗುತ್ತೆ. ಎರಡನೇದು, ಸೊ ಹಿಂದೆ ರೇವಣ್ಣವ್ರ ವಿಚಾರದಲ್ಲಿ ನಾನು ಅವ್ರನ್ನ ಬೀದಿಗೆ ಎಳಿತಕ್ಕಂಥದ್ದು, ಅವ್ರ ವಿರುದ್ಧ ನಾನು ಫೈಟ್ ಮಾಡ್ತಕ್ಕಂಥದ್ದು ಅಂತ ಭಾಳ ದಿವಸದಿಂದ ಸ್ಟೇಟ್ಮೆಂಟ್ ಮಾಡ್ಕೊಂಬಂದಿದ್ದಾರೆ, ಅದನ್ನು ಇದಕ್ಕೆ ಲಿಂಕೇ ಆಗುತ್ತೆ. ಮೂರನೇದು, ಒಬ್ಬ ಲೇಡಿ ಬಗ್ಗೆ ಅವ್ನು ಫೋನಲ್ಲಿ ಮಾತನಾಡ್ತಕ್ಕಂಥ ವಿಚಾರನ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅದು ಸೊ ನಿಮಗೂ ಮುಜುಗರ, ನನಗೂ ಮುಜುಗರ, ಬಿಟ್ಬಿಡಿ, ಅದು ದಯಮಾಡಿ ಕೇಳೋದು ಬೇಡ. ಅದು ಕೇಳೋದು ಚೆನ್ನಾಗಿರಲ್ಲ. ಅಷ್ಟು ಬಂದ ಮೇಲೂ ಎಸ್ ಐ ಟಿ ಅವರು ಅವ್ನ ಕಂಟ್ರೋಲ್ ತಗೊಳ್ಳೋದಿಲ್ಲ ಇರೋಕ್ಕಾಗುತ್ತೆ. ನೋಡೋಣ, ಹೇಳಿದ್ದೀನಿಲ್ಲ, ಅಡ್ವೊಕೇಟ್ಗೆ ಹೇಳಿದ್ದೀನಿ, ಚೆಕ್ ಮಾಡಿ ಅಂತ ಹೇಳಿದ್ದೀನಿ. ಅವ್ನು ಯಾರೋ ಈಗ ಇಲ್ಲಿ ಏನಾಗುತ್ತೆ, ಉಳಿಸಿ ಬಳಸಿ ಸುತ್ತಿ ಸಳಿಸಿ ಒಕ್ಕಲಿಗರನ್ನ ಈ ಸಮಾಜ ಇನ್ನೊಂದು ಹೆಸರು ಹೇಳಕ್ಕೆ ನಿಂತಿದಾರಲ್ಲ, ನೋಡ್ತಾ ಇದ್ದೀವಲ್ಲ. ಬಹುಶಃ ಈ ಡಿ ಕೆ ಶಿವಕುಮಾರ್ ನಂತರ ಹೆಸರು ಹೇಳ್ಬೇಕಾದ್ರೆ ಕೃಷ್ಣ ಬೈರೇಗೌಡರು, ಚಲುವರಾಯಸ್ವಾಮಿನ ಹೇಳ್ಬೇಕಲ್ಲ. ಈಗ ಹೌದು, ಈಗ ಜನತಾದಳದವ್ರಿಗೂ ಬೇಕಾಗಿರೋದು ಏನಾದ್ರು ಸಮಾಜ ತಗೋಬೇಕು ಅಂದರೆ, ಅಥವಾ ಇಂಥದ್ದು ಡಿಸ್ಟರ್ಬ್ ಮಾಡಬೇಕು ಅಂದರೆ, ಡೈವರ್ಟ್ ಮಾಡಬೇಕು ಅಂದರೆ, ಡಿ ಕೆ ಶಿವಕುಮಾರ್ ನಂತರ ಯಾರು ಹೇಳಬೇಕು? ಕೃಷ್ಣ ಬೈರೇಗೌಡನು ನನ್ನೇ ಹೇಳ್ಬೇಕಲ್ಲ, ಇನ್ನು ಯಾರನ್ನ ಹೇಳ್ತಾರೆ ಪಾಪ? ಏನಿಲ್ಲ, ನಮಗೆ ಇದು ಭಾಳ ಗೌರವದ ವಿಚಾರ ನೋಡಪ್ಪ. ತುಂಬ ಒಳ್ಳೆ, ಭಾಳ ಇಂಪಾರ್ಟೆಂಟ್. ನಮಗೆ ಮಳೆ ಹುಯ್ತಾ ಇದೆ, ಎಲ್ಲರ ಮಳೆ ಹೂದು ಒಳ್ಳೆ ಬೆಳೆ ಆಗಲಿ. ಕಳೆದ ವರ್ಷ ಜನ ಸಂದೇ ಇದ್ದಾರೆಂದ ನಾವು ಅದ್ರ ಬಗ್ಗೆ ನಿನ್ನೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸುದೀರ್ಘವಾಗಿ ಮೀಟಿಂಗ್ ಮಾಡಿರ್ತಕ್ಕಂಥದ್ದು. ನಾನು ಬೆಳಗ್ಗೆ ಎದ್ದರೆ ಈಗ ಕೋಡ್ ಆಫ್ ಕಂಡಕ್ಟ್ ಇದ್ರೂ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ, ವಿಡಿಯೋ ಕಾನ್ಫರೆನ್ಸ್ ಮಾಡಿ, ಎಲ್ಲೆಲ್ಲಿ ರಸಗೊಬ್ಬರ ಇಲ್ಲ, ಎಲ್ಲಿ ಬೀಜದ ತೊಂದರೆ ಇದೆ, ಅಥವಾ ಎಲ್ಲಿ ಮಳೆ ಹೋದರೆ ಪೂರ್ವ ಮುಂಗಾರು ಬೆಳೆ ಹಾಕ್ಲಿಕ್ಕೆ ಸಾಧ್ಯ, ಈಗ ಮತ್ತೆ ಮೇ ಎಂಡು ಜೂನ್ನಲ್ಲಿ ಹೆಚ್ಚು ಮಳೆ ಬರುವಂತಿದೆ, ಅದಕ್ಕೆ ತಯಾರಾಗಿ ಅಂತ ನಾನು ಅಧಿಕಾರಿಗಳ ಜೊತೆ ಹೆಚ್ಚಿನ, ಈಗ ನಾವು ನೇರವಾಗಿ ಮೀಟಿಂಗ್ ಮಾಡಲಿಕ್ಕೆ ಫಿಸಿಕಲಿ ಹೆಚ್ಚು ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಆದಷ್ಟು ನಮ್ಮ ಸೆಕ್ರೆಟರಿಗೆ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಇಡೀ ಜಿಲ್ಲಾ ಅಧಿಕಾರಿಗಳು ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಅಂತ 3 ದಿವಸದಿಂದ ನಾನು ಕಂಟಿನ್ಯೂಸ್ ಆಗಿ ಅದಿದ್ದೀನಿ. ಅದಕ್ಕಿಂತ ಭಾಳ ಇಂಪಾರ್ಟೆಂಟ್ ಇದು ನನಗೆ. ಫಸ್ಟ್ ಆಫ್ ಆಲ್, ನಿನ್ನೆ ಮೊನ್ನೆ ಏನಾರ ನೀವು ಕೇಳಿದರೆ ನಾನು ಹೇಳಬೇಕು ಅಂದ್ಕೊಂಡಿದ್ದೆ. ಇವತ್ತು ನನ್ನ ಬಗ್ಗೆನೇ ಅವನ ಹೆಸರು ಹೇಳಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಚಾರನ ನಾನು ಯಾವತ್ತು ಆಪ್ತಾರಕ ನಿಮ್ಮ ಸ್ನೇಹಿತರ ಜೊತೆಲಿ ಹೇಳಿದ್ದೆ. ಕೆಲವ್ರ ಜೊತೆ ನಾನು ವಿಧಾನಸೌಧ ಹತ್ರ ಬಂದಾಗ ಕುಮಾರಸ್ವಾಮಿ ಹೇಳಿಕೆಗೂ ನಾನು ರಿಯಾಕ್ಟ್ ಮಾಡಲ್ಲ ಅಂತ ಹೇಳಿದ್ದೆ. ಯಾಕೆ ಅಂದರೆ ಇದು ಯಾರಿಗೂ ಗೌರವ ತರುವಂಥ ವಿಚಾರ ಅಲ್ಲ. ಈ ವಿಚಾರನ ಆಮೇಲೆ ಕುಮಾರಸ್ವಾಮಿಯವರಾಗಲಿ ಬೇರೆ ಯಾರಾದರೂ ಲೀಡ್ರಾಗಲಿ ಯಾವ ವಿಚಾರವನ್ನು ಎಷ್ಟರ ಮಟ್ಟಿಗೆ ಅದನ್ನು ಬೆಳಕು ಚೆಲ್ಲಬೇಕು ಅದನ್ನು ಚೆಲ್ಲಬೇಕು. ಇಂಥದನ್ನು ನಾವು ಬೆಳಗ್ಗೆ ಎದ್ದು ಸೊ ಈ ಪೆನ್ ಡ್ರೈವ್ ವಿಚಾರನ ಸೊ ನಾವು ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಯಾರಿಗೂ ಗೌರವ ತರುವಂಥ ವಿಚಾರ ಅಲ್ಲ. ಮತ್ತು ಅವರು ಕುಮಾರಸ್ವಾಮಿಯವರಾಗಲಿ ಪದೇ ಪದೇ ಈ ವಿಚಾರನ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಬಿಟ್ಟುಬಿಟ್ಟು ಪ್ರಜ್ವಲ್ ರೇವಣ್ಣನ ಕರ್ಸಕ್ಕಾದರೆ ಕರೆಸ್ಲಿ. ಅವರು ಒಂದು ಕಡೆ ಹೇಳ್ತಾರೆ ನನಗೆ ಸಂಬಂಧ ಇಲ್ಲ, ರೇವಣ್ಣ ನಾನು ದೂರ ಆಗಿದ್ದೀವಿ, ಬೇರೆ ಆಗಿದ್ದೀವಿ ಅಂತಾರೆ. ಇನ್ನೊಂದು ಕಡೆ ರೇವಣ್ಣಂಗೆ ಇದು ಅನ್ಯಾಯ ಆಗಬಾರ್ದು ಅಂತಾರೆ. ಪ್ರಜ್ವಲ್ ರೇವಣ್ಣಗೆ ಕ್ರಮ ಆಗಲಿ, ರೇವಣ್ಣಂಗೆ ಇದಾಗಲಿ ಅಂತಾರೆ. ರೇವಣ್ಣೇನು, ಪ್ರಜ್ವಲ್ ರೇವಣ್ಣೇನು, ಕುಮಾರಸ್ವಾಮಿಯೇನು ಎಲ್ಲರೂ ಒಂದೇ ಸಂಬಂಧ. ಸೊ ಈಗ ಮಾಜಿ ಪ್ರಧಾನಿ ದೇವೇಗೌಡರಿಗಿಂತ ನಾವು ಗೌರವ ಯಾರಿಗೆ ಕೊಡಬೇಕು ಈ ರಾಜ್ಯದಲ್ಲಿ? ದೇವೇಗೌಡರ ಬಗ್ಗೆ ನಮ್ಗೆ ಅಪಾರವಾದ ಗೌರವ. ಅವ್ರ ಮನೆಯಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿಂದ ಅರೆಸ್ಟ್ ಆಯ್ತಾರೆ. ಇದು ಯಾರು ಒಪ್ತಾರೆ? ಅವ್ರಿಗೆ ಎಷ್ಟು ನೋವು ಆಗುತ್ತೆ ಅನ್ನೋದು ನಾವು ಯೋಚನೆ ಮಾಡ್ತೀವಿ. ಅವ್ರ ಇವೆಲ್ಲ ಈಗ ಕುಮಾರಸ್ವಾಮಿ ಅವರು ಇದನ್ನೆಲ್ಲ ಮಾನಿಟರ್ ಮಾಡಬೇಕು. ದೇವೇಗೌಡರಿಗೆ ಮಗ ಬಂದಾಗ ಬೇಡ ಅನ್ನೋಕ್ಕಾಗಲ್ಲ. ನೋಡಿ, ದೇವೇಗೌಡರು ಇದನ್ನೆಲ್ಲ ಮಗನಾಗಿ ಬಂದಾಗ ಬೇಡ ಅನ್ನೋಕ್ಕಾಗಲ್ಲ. ಆದ್ರೆ ಕುಮಾರಸ್ವಾಮಿ ಅವರು ಜವಾಬ್ದಾರಿ ಸ್ಥಾನದಲ್ಲಿ ಇದೆಯಲ್ಲ. ಕುಮಾರಸ್ವಾಮಿ ಅವರು ಇದನ್ನೆಲ್ಲನೂ ಸೊ ಯಾವ ರೀತಿ ಸರಿ ತಪ್ಪು ಅನ್ನೋದನ್ನು ಯೋಚನೆ ಮಾಡಬೇಕಲ್ಲ. ನಾನು ದೇವೇಗೌಡರನ್ನಪ್ಪ ಇಂಥ ಟೈಮ್ನಲ್ಲಿ ಇಂಥ ಏಜಲ್ಲಿ ಅವರು ಬೆಳೆದಿರೋ ಅಂಥ ಅವರು ಗೌರವವಾಗಿ ಈ ರಾಜ್ಯದಲ್ಲಿ ನಡ್ಕೊಂಡಿರ್ತಕ್ಕಂಥ ರೀತಿನ ನೀವೇನಾದ್ರು ತಮಾಷೆಗೆ ಅಂತಾರೋ ಅಂತ ಅವರು ಅನ್ಬೋದು. ಕುಮಾರಸ್ವಾಮಿ ಇವ್ರ ಹತ್ರ ಕಲ್ತ್ಕೋಬೇಕಾ,
ದೇವೇಗೌಡರಿಗೆ ಗೌರವ ಅಂತ. ಹೌದ್ರಿ, ನಿಮ್ಗಿಂತ ಜಾಸ್ತಿ ಈ ರಾಜ್ಯದ ಆಸ್ತಿ ದೇವೇಗೌಡರು. ಏನು ಅವರು ಅಪ್ಪ ಅಂತ ಇರ್ಬೋದು, ಹಂಗೆ ನಮ್ಗೆ ಯಾರಿಗೂ ಬೆಲೆ ಇಲ್ವಾ? ದೇವೇಗೌಡರ ಬಗ್ಗೆ ಗೌರವ ಇಲ್ವಾ? ದೇವೇಗೌಡರು ನೋವಾದಕ್ಕೂ ನಮಗೂ ನೋವಾಗುತ್ತೆ. ನೋಡಿ ಡಿ ಕೆ ಶಿವಕುಮಾರ್ ಅವರು ಅವ್ರ ಕುಟುಂಬದ ವಿಚಾರದಾಗ ಫೈಟು ಮಾಡಿದ್ದಾರೆ. ಅನೇಕ ಬಾರಿ ಕನಕಪುರ ರಾಜಕೀಯವಾಗಿ ಫೈಟ್ ಮಾಡಿದ್ದಾರೆ. ಸಂದರ್ಭ ಬಂದಾಗ ಅನೇಕ ಬಾರಿ ಅವ್ರಿಗೆ ಸಹಾಯನೂ ಮಾಡಿದ್ದಾರೆ. ಅವ್ರ ಜೊತೆಲಿ ನಿಂತಿದ್ದಾರೆ, ಅವ್ರು ಸಹಾಯ ಮಾಡಿದ್ದಾರೆ. ಸೊ ಈ ಕುಮಾರಸ್ವಾಮಿ ಅವ್ರಿಗೆ ಒಂದು ಗುಣ ಇದೆ, ಯಾರು ಸಹಾಯ ಮಾಡಿದವ್ರನ್ನೂ ಅವ್ರಿಗೆ ರಿಗಾರ್ಡ್ಸ್ ಥ್ಯಾಂಕ್ಸ್ ಹೇಳೋ ಅಂಥ ಸೌಜನ್ಯ ಇಲ್ಲ ಅವ್ರಿಗೆ. ಅದನ್ನೇನೂ ಮಾಡೋಕ್ಕಾಗಲ್ಲ, ಅದು ಅವ್ರದ್ದು. ನಾನೇನು ಹೇಳಿದ್ದ ನಿಮಗೆ ಸಹಾಯ ಮಾಡೋದಕ್ಕೆ? ನಿಮ್ಮ ತೀತು ಮಾಡಿದ್ದೆ ಅಂತ ಅದಕ್ಕೇನು ಉತ್ತರ ಹೇಳೋಕ್ಕಾಗುತ್ತೆ? ಹೇಳೋಕ್ಕಾಗಲ್ಲ ಉತ್ತರನ. ಅದನ್ನೆಲ್ಲ ನಾನು ಯಾವ್ಯಾವ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಇವ್ರಿಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳ್ಬೋದು. ಹೇಳಿದ್ರೆ ನಾನೇ ಕೇಳಿರಲಿಲ್ಲ ಬಿಡ್ರಿ ಅವ್ರನ್ನ ಅಂತ ಹೇಳ್ತಾರೆ. ಅದರಿಂದ ಏನೂ ಪ್ರಯೋಜನ ಆಗಲ್ಲ. ನಾವು ದಾರಿಲಿ ಹೋಗ್ತಾ ಇದ್ದಾಗ ಯಾವ್ಯಾವುದೋ ಸನ್ನಿವೇಶಗಳು ಬರ್ತವೆ, ಈ ಥರದ್ದೆಲ್ಲ ಆಗುತ್ತೆ. ಸಾಕಷ್ಟಲ್ಲಿ ಡಿ ಕೆ ಕುಮಾರಸ್ವಾಮಿ ವಿರುದ್ಧ ಫೈಟ್ ಮಾಡಿರೋದು ಉಂಟು, ಕುಮಾರಸ್ವಾಮಿಗೆ ಸಹಾಯ ಮಾಡಿರೋದು ಉಂಟು. ಆದರೆ ಅದನ್ನೆಲ್ಲ ಬಿಟ್ಟು ಕುಮಾರಸ್ವಾಮಿಯವರು ಡಿ ಕೆ ಶಿವಕುಮಾರ್ ವಿರುದ್ಧ ಈ ಇಶ್ಯೂ ಬರೋದಕ್ಕಿಂತ ಮೊದಲು ಚುನಾವಣೆಯಲ್ಲಿ ಸಿಂಗ್ಯುಲರಾಗಿ ಮಾತಾಡ್ತಾರೆ. ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಅವ್ರ ಜೊತೆ ಈಗ ಪೈಪೋಟಿ ಆಗೋದೇನು, ಅವ್ರು ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ. ಇವರು ನಮ್ಮ ರಾಜ್ಯದ, ನಮ್ಮ ಸಮಾಜದ ಅಥವಾ ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಇರಬಹುದು ವೈಮನಸ್ಸು, ಎಲ್ಲಿ ಡಿ ಕೆ ಶಿವಕುಮಾರ್ಗೆ ಇನ್ನೊಂದು ಸ್ಥಾನ ಸಿಕ್ಬಿಟ್ರೆ ನಮ್ಮ ಒಂದು ನಾಯಕತ್ವಕ್ಕೆ ಕುಂದು ಬರುತ್ತೆ ಅನ್ನೋದು ಇರ್ಬೋದು. ಅದೇನು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾನಂತೂ ಇದಕ್ಕೆಲ್ಲ ಸೀರಿಯಸ್ಸಾಗಿ ತಗೊಳ್ಳೋವಂಥ ವಿಚಾರ ಅಲ್ಲ. ಅವ್ರು ತಗೊಂಡಿದ್ರೆ ಅದು ಯಾತಕ್ಕೆ ತಗೋತಾರೆ? ಇಂಥ ಅನುಭವ ಇರ್ತಕ್ಕಂಥ ದೇವೇಗೌಡರಿಗಿಂತ ಬೇಕಾ ಅನುಭವ ಹೇಳೋಕ್ಕೆ? ದೇವೇಗೌಡರಿಗಿಂತ ಬೇಕಾ ಇವರಿಗೆ ಸಜೆಷನ್ ಹೇಳೋದಕ್ಕೆ? ಅಂಥವ್ರ ಹತ್ರ ಬುದ್ಧಿ ಕಲ್ತ್ಕೊಂಡ್ರೆ ಇವೆಲ್ಲ ಬೇಕೇ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.